ಇನ್ನು ಬರ್ಡೇಗೆ ವಿಶ್ ಮಾಡಿದ ವಿಚಾರಕ್ಕೆ ಮಾಜಿ ಲವರ್ನ ಕಥೆಯನ್ನೇ ಫಿನಿಶ್ ಮಾಡಲಾಗಿದೆ. ಈ ಘಟನೆ ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೇ ನಡೆದಿರುವಂಥದ್ದು. ತನ್ನ ಜೊತೆ ಎಂಗೇಜ್ಮೆಂಟ್ ಆದವಳಿಗೆ ಆಕೆಯ ಮಾಜಿ ಪ್ರಿಯಕರ ವಿಶ್ ಮಾಡಿದ್ದಾನೆ ಅಂತ ಆತನನ್ನ ಹತ್ಯೆ ಮಾಡಲಾಗಿದೆ. ಆಕೆಯ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನ ಕೋರಿದ್ದಕ್ಕೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಅತ್ತಿಗನಾಳದಲ್ಲಿ ಘಟನೆ ನಡೆದಿರುವಂಥದ್ದು. 28 ವರ್ಷದ ಮಂಜುನಾಥ್ ಎಂಬಾತನನ್ನ ವೇಣು ಎನ್ನುವಾತ ಹತ್ಯೆಗೈದಿದ್ದಾನೆ. ವೇಣುವಿನ ಬಾವಿ ಪತ್ನಿಗೆ ಬರ್ಡೇ ವಿಶ್ ಮಾಡಿದ್ದ ಈ ಮಂಜುನಾಥ್ ಆಕೆಯ ಮಾಜಿ ಪ್ರಿಯಕರ. ಇದೇ ವಿಚಾರಕ್ಕೆ ಗಲಾಟೆ ನಡೆದು ಮಂಜುನಾಥ್ನನ್ನ ಮರ್ಡರ್ ಮಾಡಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಹತ್ಯೆಯಾದಂತಹ ಮಂಜುನಾಥ್ ಈತ ತನ್ನ ಮಾಜಿ ಪ್ರೇಯಸಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಡೇ ವಿಶ್ ಮಾಡಿದ್ದಾಯ್ತ. ಆದರೆ ಆ ಯುವತಿಗೆ ವೇಣು ಎನ್ನುವವನ ಜೊತೆಯಲ್ಲಿ ಎಂಗೇಜ್ಮೆಂಟ್ ಆಗಿರುತ್ತೆ. ನನ್ನ ಬಾವಿ ಪತ್ನಿಗೆ ನೀನು ಮೆಸೇಜ್ ಮಾಡ್ತೀಯಾ, ಹುಟ್ಟುಹಬ್ಬದ ಶುಭಾಶಯವನ್ನ ಆಕೆಗೆ ಹೇಳ್ತೀಯಾ ಅಂತೇಳಿ ಆ ವೇಣು, ಆಕೆಯ ಜೊತೆ ಏನು ಎಂಗೇಜ್ಮೆಂಟ್ ಆಗಿತ್ತು ಆ ವೇಣು ಬಂದು ಈತನನ್ನು ಪ್ರಶ್ನಿಸಿರುವಂಥದ್ದು. ಈ ಸಂದರ್ಭದಲ್ಲಿ ನಡೆದಂತಹ ಗಲಾಟೆಯಲ್ಲಿ ವೇಣು ಮತ್ತು ಆತನ ಸ್ನೇಹಿತರು ಸೇರಿ ಮಂಜುನಾಥ್ಗೆ ಚಾಕುವನ್ನು ಇರಿದಿರ್ತಾರೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಉಡೇವಾ ಅನ್ನೋ ಗ್ರಾಮದ ಮಂಜುನಾಥ್ ಆ ಗ್ರಾಮದ ನಿವಾಸಿ. ಕೆಲ ವರ್ಷಗಳಿಂದ ಯುವತಿಯನ್ನು ಈತ ಪ್ರೀತಿಸ್ತಾ ಇದ್ದ ಈ ಮಂಜು. ಆದರೆ ಆ ಯುವತಿಗೆ ವೇಣು ಅನ್ನಾತನ ಜೊತೆ ನಿಶ್ಚಿತಾರ್ಥ ಆಗಿರುತ್ತೆ. ಇತ್ತೀಚೆಗೆ ಆಕೆಯ ಹುಟ್ಟುಹಬ್ಬ ಇದ್ದಂತಹ ಸಂದರ್ಭದಲ್ಲಿ ಆಕೆಗೆ ಮಂಜು ವಿಶ್ ಮಾಡಿದ್ದ ಸಾಮಾಜಿಕ ಜಾಲತಾಣದಲ್ಲಿ. ಇದೇ ವಿಚಾರಕ್ಕೆ ಮಂಜುನಾಥ್ ಮತ್ತು ವೇಣು ನಡುವೆ ಗಲಾಟೆ ಆಗಿದೆ. ಆಗ ಮಂಜು ಅತ್ತಿಗನಾಳ ಗ್ರಾಮಕ್ಕೆ ಕೆಲಸಕ್ಕೆ ಅಂತ ಹೋಗಿರ್ತಾನೆ. ಕೆಲಸ ಮುಗಿಸ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಇವರಿಬ್ಬರು ಎದುರುಬದರಾಗಿ ಗಲಾಟೆ ಆಗಿದೆ. ಗಲಾಟೆಯ ಸಂದರ್ಭದಲ್ಲಿ ವೇಣು ಮತ್ತು ಆತನ ಸ್ನೇಹಿತರು ಮಂಜುಗೆ ಚಾಕುವನ್ನು ಇರಿದಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿರ್ತಾನೆ ಈ ಮಂಜುನಾಥ್. ಗಂಭೀರವಾಗಿ ಗಾಯಗೊಂಡಂತಹ ಮಂಜುನಾಥ್ನನ್ನ ಶಿವಮೊಗ್ಗದ ಆಸ್ಪತ್ರೆಗೆ ದಾಖಲಿಸಲಾಗಿರುತ್ತೆ ಚಿಕಿತ್ಸೆಗೆ ಅಂತ. ಆದರೆ ಚಿಕಿತ್ಸೆ ಫಲಿಸದೆ ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ಮಂಜುನಾಥ್ ಸಾವನ್ನಪ್ಪಿರುವಂಥದ್ದು. ಈ ಘಟನೆಯ ಸಂಬಂಧ ಸದ್ಯ ತರೀಕೆರೆ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ.